ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಶನಿವಾರ ಸಂಜೆಯಿಂದ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ಒಂದು ಯಮ್ಮಿ ಹಾಗೆಯೇ ಆರೋಗ್ಯಕರವಾದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದೇವರಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದೀನಿ. 4 ಡೇಸ್ ಆಗಿತ್ತು ಪೀರಿಯಡ್ಸ್ ಆಗಿ, ಸೊ ಜಸ್ಟ್ ಕೈ ಮುಗಿದು ಹೋಗ್ತಾ ಇದ್ದೀನಿ. ಆ್ಯಂಡ್ ಲಿರಿಷಾ ಮಲಗಿದ್ಲು, ಹಾಗೆಯೇ ಎದ್ದೇಳ್ತಾ ಇದ್ಲು. ಅವಳನ್ನ ಹಾಗೆಯೇ ಮತ್ತೆ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹಾಗೆ ತಟ್ಟಿ ಮಲಗಿಸ್ತಾ ಇದೆ. ಹಾಗೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸ್ಕಿನ್ ಕೇರ್ ಅಂತೂ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮದಂತೂ ಡ್ರೈ ಸ್ಕಿನ್, ಹಾಗಾಗಿ ಮಾಯ್ಶ್ಚರೈಸರ್ ಆದರೂ ಅಪ್ಲೈ ಮಾಡೇ ಮಾಡ್ತೀನಿ. ಈಗ ಫಸ್ಟ್ ರೋಸ್ ವಾಟರ್ ಅಪ್ಲೈ ಮಾಡಿಬಿಟ್ಟು ಮಾಯ್ಶ್ಚರೈಸರ್ ಹಚ್ಚಿ, ಆ್ಯಂಡ್ ಈಗ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡಿ ನನ್ನ ಫೇಸ್ಗೆ ಮಾಯ್ಶ್ಚರ್ ಮಾಡ್ತಾಯಿದ್ದೀನಿ. ಜೊತೆಗೆ ಲೈಟಾಗಿ ಒಂದು ಲಿಪ್ ಟಿಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಲಿಪ್ ಬಾಮ್ ಥರ, ಜಸ್ಟ್ ಕಲರ್ ಬಿಟ್ಕೊಳ್ಳುತ್ತೆ. ಹಾಗೆ ನೀಟಾಗಿ ಫ್ರೆಶ್ ಅಪ್ ಆಗಿದ್ದಾದಮೇಲೆ ಹೇರ್ ಡ್ರೈ ಮಾಡಬೇಕು. ಸೊ ಕೂದಲು ಒಣಗಿಸಿಲ್ಲ ಅಂದರೆ ಸ್ವಲ್ಪ ತಲೆನೋವು ಬರುತ್ತೆ, ಹಾಗಾಗಿ ಬೇಗನೆ ನಾನು ಹೇರ್ನ ಡ್ರೈ ಮಾಡ್ಕೊಳ್ತೀನಿ. ಕೂದಲನ್ನು ಡ್ರೈ ಮಾಡೋದಕ್ಕೆ ನಾನು ಯಾವುದೇ ಹೇರ್ ಡ್ರೈಯರ್ನ ಯೂಸ್ ಮಾಡಲ್ಲ. ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಲ್ತೀನಿ, ಹಾಗೆಯೇ ಟವಲಲ್ಲಿ ನೀಟಾಗಿ ಹೇರ್ನ ಒರೆಸಿ ಕ್ಲೀನ್ ಮಾಡ್ತೀನಿ. ನೀರೆಲ್ಲ ಏನಿದ್ರೂ ಅದು ರಿಮೂವ್ ಆಗಿಬಿಡ್ಬೇಕು, ಆ ಥರ ನೀಟಾಗಿ ಒರೆಸ್ತೀನಿ. ಜೊತೆಗೆ ಈ ರೀತಿ ಕ್ಲಿಪ್ಪಾಗಿ ಹಾಗೆ ಬಿಟ್ಟರೆ ಸ್ವಲ್ಪ ಹೊತ್ತಲ್ಲೇ ಕೂದಲು ನೀಟಾಗಿ ಒಣಗೋಗುತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತು ಶನಿವಾರ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಸಂಜೆ ಆಗಿದೆ, ಟೈಮ್ ಈಗ 4:15. ಸೊ ಈಗ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ. ಜಸ್ಟ್ ಈಗ ತಾನೇ ತಲೆ ಸ್ನಾನ ಮಾಡಿದ್ದಾಯಿತು. ಹಾಗೆ ಲಿರಿಷಾ ಮಲಗಿದ್ದಾಳೆ, ಸೊ ಅವಳು ಎದ್ದೇಳು ಅಷ್ಟರಲ್ಲಿ ಸ್ವಲ್ಪ ಕಾಫಿ ಏನಾದರೂ ಮಾಡಿ ಕುಡಿದು ಮೈಂಡ್ ರಿಲೀಫ್ ಮಾಡ್ಕೋಬೇಕು. ಯಾಕಂದರೆ ಇವತ್ತು ಬೆಳಿಗ್ಗೆಯಿಂದ ಕಾಫಿ ಟೀ ಏನು ಕುಡ್ದೇ ಇಲ್ಲ. ಸೊ ಅದಿಲ್ಲದೇ ಇದ್ದರೆ ಏನೋ ಒಂಥರ ಮಿಸ್ಸಿಂಗ್ ಅಂತ ಅನಿಸುತ್ತೆ. ಸೊ ಈಗ ಅದನ್ನು ಮಾಡಬೇಕು. ಕೆಲಸ ಎಲ್ಲ ತುಂಬ ಇತ್ತು, ಬೆಳಿಗ್ಗೆಯಿಂದ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಗಿದೆ. ಹಾಗೆ ಹೆಡ್ ಬಾತ್ ಕೂಡ. ಹಾಗೆ ಲಿರಿಷಾ ಏನೋ ಒಂದು ಕೆಲಸ ಮಾಡಿದ್ದಾಳೆ, ಏನಂತ ತೋರಿಸ್ತೀನಿ ಈಗ ನಿಮಗೆ. ಪಾಪು ಈಗೀಗ ಏನು ಮಾಡ್ತಾಳೆ, ದೇವ್ರ ಸಾಮಾನೆಲ್ಲ ಈ ಥರ ಬೀಳಿಸಿ ಎಲ್ಲ ಹಾಳು ಮಾಡ್ತಾಳೆ. ಸೊ ಇದು ದೇವ್ರದ್ದು ಒರೆಸೋ ಬಟ್ಟೆ, ಇದು ಕುಂಕುಮ ಅರ್ಶಿನ ಎಲ್ಲ ಒರೆಸೋದಕ್ಕೆ ಇಟ್ಕೊಂಡಿರೋ ಬಟ್ಟೆ. ಹಾಗೆಯೇ ಹೂವು ಎಲ್ಲ ತೆಗೆಯೋದು, ಜೊತೆಗೆ ಇಲ್ಲಿ ಆಮೇಲೆ ಜೊತೆಗೆ ಕಾಯಿನ್ಸ್ ಎಲ್ಲ ಹಾಕಿಟ್ಟಿರ್ತೀನಿ. ಈ ಕಾಯಿನ್ಸ್ ಎಲ್ಲ ತೆಗೆದು ಈಚೆ ಹಾಕಿದ್ದಾಳೆ. ಜೊತೆಗೆ ಎಣ್ಣೆ ಎಲ್ಲ ಚೆಲ್ಲಿದ್ದಾಳೆ. ಸ್ವಲ್ಪ ಎಣ್ಣೆ ಉಳಿದಿತ್ತು ಅನಿಸುತ್ತೆ, ಅದನ್ನೆಲ್ಲ ಚೆಲ್ಲಿಟ್ಟಿದ್ದಾಳೆ. ಲಿರಿಷಾ ಅಂತೂ ತುಂಬ ತರಲೆ ಕೆಲಸಗಳನ್ನ ಮಾಡ್ತಾಳೆ. ನಾನು ಅಲ್ಲೊಂದು ಇಲ್ಲೊಂದು ಶೇರ್ ಮಾಡ್ತೀನಿ ಅಷ್ಟೇ. ಆ ಥರ ತುಂಬಾ ತರಲೆ ಕೆಲಸ ಮಾಡ್ತಾಳೆ. ಹಾಗೆ ಸಾಯಿಬಾಬಾದು ಮೂರ್ತಿ ಇದೆಯಲ್ಲ, ಅದನ್ನು ಇಟ್ಕೊಂಡು ಕೂತ್ಬಿಡ್ತಾಳೆ. ಆಟ ಆಡಬೇಕು, ನನಗೆ ಆಟ ಸಾಮಾನು ಥರ ಅಂತ ಅಂದ್ಕೊಬಿಟ್ಟಿದ್ದಾಳೆ. ಅದನ್ನ ನಾನು ಮಾಮಿ ಅದು ಮುಟ್ಬಾರ್ದು ಅಂತ ಹೇಳಿ ಮತ್ತೆ ಎತ್ತಿಡ್ತಿದ್ದೆ. ಈಗ ಎಲ್ಲನೂ ಹಾಗೆ ಬಿಟ್ಟಿದ್ದೀನಿ. ಯಶು ಬಂದಮೇಲೆ ಎಲ್ಲ ಕ್ಲೀನ್ ಮಾಡ್ತಾರೆ. ಲಿರಿಷಾ ಎದ್ಬಿಟ್ಟಿದ್ಲು, ಸೊ ಅವಳನ್ನ ಮಲಗ್ಸಕ್ಕಂತ ಹೋಗಿದ್ದೆ. ಟೀ ಅರ್ಧಂಬರ್ಧ ಆಗಿದೆ. ಈ ಲೈಟರ್ ಏನಂದರೆ ಒಂದೊಂದ್ಸಲ ಬರುತ್ತೆ, ಒಂದೊಂದ್ಸಲ ಬರೋಲ್ಲ. ಸೊ ಗ್ಯಾಸ್ ಸ್ಟವ್ ಆನೇ ಆಗೋಲ್ಲ. ಅವಳನ್ನ ಮಲಗಿಸ್ಬಿಟ್ಟು ಬಂದೆ, ಯಾಕಂದರೆ ಮತ್ತೆ ಎದ್ಬಿಟ್ರೆ ಅವಳಿಗೆ ಒಂದು ನಿಮಿಷನೂ ಕೂಡ ಬಿಡಲ್ಲ, ಇನ್ನು ಸ್ವಲ್ಪ ತಿಳ್ಕೊಳ್ಳಿ ಅಂತ. ಹಾಗೆ ಮಲಗಿಸ್ಬಿಟ್ಟು ಬಂದೆ. ಹೇರ್ ಕೂಡ ಟ್ರೈ ಮಾಡ್ಕೋಬೇಕು. ನನಗೆ ಕಾಫಿ ಟೀ ಅಂದರೆ ತುಂಬಾ ಇಷ್ಟ. ಲಿರಿಷಾ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಯ್ಡ್ ಆಗಿದೆ, ಸ್ವಲ್ಪನೇ ಕುಡಿತಿದ್ದೆ. ಟೀನೂ ಕೂಡ ಕಮ್ಮಿ ಮಾಡಿಸಿದ್ರು. ಅದಾದಮೇಲೆ ಡೆಲಿವರಿ ಆದಮೇಲೆ ಟೀ ಅಂತೂ ಕಂಪ್ಲೀಟಾಗಿ ಕೊಡ್ತಾನೇ ಇರಲಿಲ್ಲ, ಜಸ್ಟ್ ಕಾಫಿ ಮಾತ್ರ ಕೊಡ್ತಿದ್ರು. ಕಾಫಿ ಹೆಂಗೋ ಅಡಿಕ್ಟ್ ಆಗಿದೆ, ಬಟ್ ಈಗೀಗ ಟೀ ಕಾಫಿ ಎರಡಕ್ಕೂ ಫುಲ್ ಅಡಿಕ್ಟ್ ಆಗಿದೆ. ಈಗ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಸೊ ಅದು ಒಳ್ಳೆಯದು ಕೂಡ, ಹಾಗೆಯೇ ಅತಿ ಆದರೆ ಅಮೃತನೂ ವಿಷ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಲಿಮಿಟಾಗಿ ತಗೊಳ್ತಿದ್ದೀನಿ ಈಗ. ಹಾಗೆಯೇ ರಸ್ಕ್ ತರಿಸಿದ್ದೆ ಫ್ಲಿಪ್ಕಾರ್ಟಿಂದ, ಅದು ಬ್ರಿಟಾನಿಯಾದ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ಯಮ್ಮಿಯಾಗಿ. ಇಲ್ಲೇ ಲೋಕಲ್ ಅಂಗಡಿಗಳಲ್ಲೂ ಸಿಗುತ್ತೆ, ನೀವು ಬೇಕಿದ್ರೆ ತೊಗೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಟಿ ವಿ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಆಫ್ ಆಗಿಬಿಟ್ಟಿತ್ತು. ತೊಗೊಂಡು 3 ಇಯರ್ಸ್ ಆಯ್ತು ಅನಿಸುತ್ತೆ, 3.5 ಇಯರ್ಸ್ ಆಯಿತು. ಏನೂ ಆಗಿರಲಿಲ್ಲ ಇದುವರೆಗೂ. ಬಟ್ ಸಡನ್ನಾಗಿ ರನ್ನಲ್ಲಿದ್ದ ಟಿ ವಿ ಸಡನ್ನಾಗಿ ಆಫ್ ಆಗಿತ್ತು. ಸೊ ಓಕೆ ಅಂತ ಹೇಳಿ ಅದನ್ನ ಇಶ್ಯೂ ಸರ್ವಿಸಿಗೆ ತೊಗೊಂಡೋಗಿರಿ. ಈಗೆಲ್ಲ ತಂದು ನೀಟಾಗಿ ಜೋಡಿಸ್ತಾ ಇದ್ದಾರೆ. ಸೊ ಟೀ ಜಾಸ್ತಿನೇ ಮಾಡಿದ್ದೆ, ಯಶು ಬರ್ತಾರೆ ಅವ್ರಿಗೂ ಕೊಡೋಣ ಅಂತ ಹೇಳಿ, ಇಲ್ಲ ಅಂದರೆ ನಮಗೆ ಆಗುತ್ತೆ ಅಂತ. ಸೊ ಯಶು ಬಂದಮೇಲೆ ಅವ್ರಿಗೆ ಟೀ ಬಿಸಿ ಮಾಡಿ. ಲಿರಿಷಾ ಕೂಡ ಎದ್ದು ಬಂದಿದ್ದಾಳೆ ಈಗ.
ಏನಿದು ಕೈ ಇದು ಇದು ಹಿಂಗೆ ಬರ್ಕೋತಾರ ಹಂಗೆ ಇಂಕಸ್ ಇಂಕಸ್ ಕೂದಲು ಸುಮಾರಾಗಿ ಒಣಗಿತ್ತು, ಸ್ವಲ್ಪ ತೇವಾಂಶ ಇದೆ ಅನ್ನುವಾಗಲೇ ನಾನು ಸಿಕ್ಕನ್ನು ಬಿಡಿಸ್ಬಿಡ್ತೀನಿ, ಟ್ಯಾಂಗಲ್ಸ್ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡ್ತೀನಿ. ಇಲ್ಲ ಅಂದರೆ ಆಮೇಲೆ ಸ್ವಲ್ಪ ಸಿಕ್ ತೆಗಿಯೋದು ಅಂದರೆ ಕೂದಲು ಗಂಟಾಕೊಳ್ಳೋದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಡ್ರೈ ಹೇರ್ ಅಲ್ವಾ, ಸ್ವಲ್ಪ ಡ್ರೈಯಾಗಿ ಫ್ರೀಜಿಯಾಗಿ ಇದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತೇವಾಂಶ ಇರುವಾಗಲೇ ನೀಟಾಗಿ ಸಿಕ್ ಬಿಡಿಸ್ಬಿಟ್ರೆ ಆರಾಮಾಗಿ ತಲೆನ ಬಾಚ್ಕೋಬೋದು. ಇದಾದಮೇಲೆ ನನ್ನ ಫ್ರೆಂಡು ಸ್ವಲ್ಪ ಮಿಕ್ಸ್ಚರು, ಬೂಂದಿ ಜೊತೆಗೆ ಡ್ರೈ ಫ್ರೂಟ್ಸ್ ಬರ್ಫಿ ಹಾಗೆಯೇ ಇನ್ನೂ ಒಂದೆರಡು ಸ್ವೀಟ್ ಏನೋ ಕೊಟ್ಟು ಕಳಿಸಿದ್ಲು, ಅದನ್ನೆಲ್ಲ ತಿಂತಾ ಇದ್ದೆ. ಸೊ ಚೆನ್ನಾಗಿತ್ತು, ಅವರ ಅಪ್ಪ ಮಾಡಿ ಕಳಿಸಿದ್ರು ಊರಿಂದ. ಸೊ ಥ್ಯಾಂಕ್ ಯು ಅಂಕಲ್. ಹೌಸ್ ವೈಫ್ ಅಂತ ಮನೇಲಿದ್ದರೆ ಮನೇಲಿ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಸೊ ಎಲ್ಲ ಹರಡಿತ್ತು, ಹರೀಶಾ ಕೂಡ ಮಿಕ್ಸರ್ ಎಲ್ಲ ತಿಂದಿದ್ಲು, ಜೊತೆಗೆ ಎಲ್ಲ ಹರಡಿತ್ತು ಮನೆ ತುಂಬ. ಅದನ್ನೆಲ್ಲ ಕ್ಲೀನ್ ಮಾಡಿ ಸಂಜೆ ಆಗ್ತಿತ್ತಲ್ಲ ಬೇಗನೆ ಕಸ ಗುಡಿಸೋಣ ಅಂಥೇಳಿ ನೀಟಾಗಿ ಕಸ ಗುಡಿಸ್ತಾ ಇದ್ದೀನಿ. ಮತ್ತು ತುಂಬ ಕತ್ಲಾದರೆ ನಾವು ಕಸ ಕೂಡ ಹೊರಗಡೆ ಹಾಕಲ್ಲ ಈವ್ನಿಂಗಲ್ಲಿ, ಹಾಗಾಗಿ ನೀಟಾಗಿ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಕಸ ಗುಡಿಸ್ತಾ ಇದ್ದೀನಿ. ಜೊತೆಗೆ ಲಿರಿಶಾ ಸಮಟೈಮ್ಸ್ ಈ ಥರ ಹೊರಗಡೆ ಬಂದು ಆಟ ಆಡ್ತಾ ಇರ್ತಾಳೆ, ಅವಳ ಜೊತೆ ನಾನು ನಿಂತಿರಬೇಕು, ಯಾಕಂದರೆ ಸ್ವಲ್ಪ ಹೊರಗಡೆ ಇರ್ತಾಳಲ್ವ, ಹಾಗಾಗಿ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಜೊತೆಗೆ ಈಗ ಒಂದು ಎಮ್ಮಿ ರೆಸಿಪಿನ ಶೇರ್ ಮಾಡ್ತೀನಿ ಅಂದೆ, ಏನಂದರೆ ಪಾಲಕ್ದು ಎಗ್ ಬುರ್ಜಿ, ಪಾಲಕ್ ಸೊಪ್ಪು ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೇಮ್ ನುಗ್ಗೆ ಸೊಪ್ಪು ಹಾಕಿ ಮಾಡ್ತೀವಲ್ಲ ಅದೇ ಪ್ರೊಸೀಜರ್ ಇರುತ್ತೆ. ಇದನ್ನೆಲ್ಲ ನೀಟಾಗಿ ತೊಳೆದು ಬಿಡಿಸಿಟ್ಕೊಂಡಿದ್ದೀನಿ, ಬಿಡಿಸಿ ಆನಂತರ ತೊಳೆದಿಟ್ಟಿದ್ದೀನಿ. ಸೊ ಇದಾದಮೇಲೆ ಇದನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ, ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಸ್ಟ್ ಈರುಳ್ಳಿನ ಹಾಕಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿನೂ ಕೂಡ ಹೆಚ್ಚಿಟ್ಕೊಂಡ್ಬಿಡಿ. ನಾನು ಲಿರಿಶಾಗೂ ಕೂಡ ತಿನ್ಸೋದ್ರಿಂದ ಅವಳಿಗೆ ಸಡನ್ನಾಗಿ ಮಧ್ಯ ಖಾರ ಸಿಗಬಾರ್ದು ಅಂತ ಜಸ್ಟು ಅಚ್ಕಾರದ ಪುಡಿ ಅಥವಾ ಸ್ವಲ್ಪನೇ ಗರಂ ಮಸಾಲ ಈ ಥರ ಪೆಪ್ಪರ್ ಪೌಡರೆಲ್ಲ ಹಾಕಿದ್ದೀನಿ ಖಾರಕ್ಕೆ ಅಂತ. ಸೊ ಅದನ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಜೊತೆಗೆ ನಾನು ಮಧ್ಯಾಹ್ನನೇ ಪಾಲಕ್ ಸೊಪ್ಪನ್ನೇ ಹಾಕಿ ಸಾಂಬಾರು ಮಾಡಿದ್ದೆ, ಸೊಪ್ಪಿನ ಸಾರು ಥರ. ಸೊ ಅದನ್ನು ಸಾಂಬಾರಾಗಿತ್ತು, ಜಸ್ಟ್ ಅದಕ್ಕೆ ನಂಚ್ಕೊಳ್ಳೋದಕ್ಕೆ ಅಂತ ಇದನ್ನು ಮಾಡ್ತಾಯಿದ್ದೀನಿ. ಹಾಗೆಯೇ ಪಾಲಕಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮಕ್ಳಿಗೂ ಒಳ್ಳೆಯದು, ಹಾಗೆಯೇ ಬರೀ ಮಕ್ಕಳೇ ತಿನ್ನಬೇಕು ಅಂತ ಏನಿಲ್ಲ, ನಿಮಗೂ ದೊಡ್ಡವರು ಏನಿರ್ತಾರೆ ಅವ್ರಿಗೂ ಕೂಡ ಒಳ್ಳೆಯದು. ಸೊ ಬಾಣಂತಿಯರು ಅಥವಾ ಪ್ರೆಗ್ನೆನ್ಸಿ ಇದ್ದರೆ ಈ ರೆಸಿಪಿನ ಟ್ರೈ ಮಾಡಿ, ಮಿಸ್ ಮಾಡದೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ಖುಷಿಯಿಂದ ನಂಬ್ಕೊಂಡು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಯಾಕೆ ಅಂತ ರೀತಿನ ನೋಡೋಣ. ಮೊದಲು ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆನಂತರ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕಿದ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ, ಸಾರಿ. ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಈಗ ಪಾಲಕ್ ಸೊಪ್ಪು ಏನಿದೆ ಅದನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಒಂದು ಕಟ್ಟು ಸೊಪ್ಪಷ್ಟು ಹಾಕೋದ್ರಿಂದ ಚೆನ್ನಾಗಿ ಬೆಂದ ಮೇಲೆ ಕಮ್ಮಿ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸೊಪ್ಪನ್ನು ಹಾಕ್ಕೊಳ್ಳಿ. ಸೊ ಇದೆಲ್ಲ ಬೇಯ್ತಾ ಕಮ್ಮಿ ಆಗಿದೆ ನೋಡಿ ಈಗ. ಸೊ ಇದೆಲ್ಲ ಬಾಡ್ತಾ ಇದೆ ಈಗ ಸೊಪ್ಪು, ಚೆನ್ನಾಗಿ ಬಾಡಿಸ್ಕೋಬೇಕು, ಯಾಕಂದರೆ ತುಂಬ ಹಸಿ ಥರ ಇದ್ದರೆ ತಿನ್ನೋಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಎಣ್ಣೆಯಲ್ಲಿ ಅಥವಾ ಈರುಳ್ಳಿ ಜೊತೆಲಿ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಸೊ ಇದೆಲ್ಲ ಚೆನ್ನಾಗಾಗಿದೆ ನೋಡಿ. ಈಗ ಆಗಬೇಕಾದ್ರೆ ನೀರು ಬಿಟ್ಕೊಡುತ್ತೆ ಪಾಲಕ್ ಸೊಪ್ಪಿಂದ, ನೀರೆಲ್ಲ ಫುಲ್ ಡ್ರೈ ಆಗಿರಬೇಕು. ಆನಂತರ ನೀವು ಇದಕ್ಕೆ ಮೊಟ್ಟೆಗಳನ್ನ ಹಾಕ್ಕೊಳ್ಳಿ. ನೀರೆಲ್ಲ ಡ್ರೈ ಆದಮೇಲೆ ಮೊಟ್ಟೆನ ಹಾಕ್ಕೊಳ್ಳಿ. ನಾನಿಲ್ಲಿ 4-5 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಮೊಟ್ಟೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಕದರಿಡ್ತಾ ಇದ್ದರೆ ಜಸ್ಟ್ ಅದು ಪುಡಿ ಆಗಿಬಿಡುತ್ತೆ ಜಾಸ್ತಿ. ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಸ್ವಲ್ಪ ದಪ್ಪ ಪೀಸಸ್ಗಳು ಸಿಗುತ್ತೆ. ಸೊ ಇದಾದಮೇಲೆ ನಾನು ಇದಕ್ಕೆ ಪೆಪ್ಪರ್ ಪೌಡರ್, ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆಯೇ ಏನಿದೆ ಅರಿಶಿನ ಪುಡಿ ಜೊತೆಗೆ ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಎಣ್ಣೆ ಜಾಸ್ತಿ ಅವಶ್ಯಕತೆ ಇರಲ್ಲ. ಮೊಟ್ಟೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮೊಟ್ಟೆ ವಿತ್ ಪಾಲಕ್ ಎಗ್ ಬುರ್ಜಿ ರೆಡಿ ಆಗುತ್ತೆ. ಸೊ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಅಯ್ಯೋ ಫ್ರೆಂಡ್ಸ್, ಇಲ್ಲಿ ಊಟ ರೆಡಿಯಾಗಿದೆ, ಊಟ ಮಾಡ್ತಾಯಿದ್ದೀನಿ. ಅನ್ನ ಸಾಂಬಾರು, ಇದು ಕೂಡ ಪಾಲಕ್ ಸೊಪ್ಪು ಹಾಕಿ ಮಾಡಿರೋ ಸಾಂಬಾರು, ಜೊತೆಗೆ ಪಾಲಕ್ ಸೊಪ್ಪು ಹಾಕಿ ಎಗ್ ಬುರ್ಜಿ ಮಾಡಿದ್ದೀನಿ.
ಲಿರಿಶಾ ಯಶು ಹೊರಗಡೆ ಹೋಗಿದ್ರು, ಬರೋಷ್ಟರಲ್ಲಿ ಊಟ ಮಾಡೋಣ, ಸ್ವಲ್ಪ ಹೊಟ್ಟೆ ಹಸಿತಾಯಿತ್ತು, ಊಟ ಮಾಡೋಣ, ಬಂದಮೇಲೆ ಪಾಪಗೆ ತಿನ್ಸೋಣ ಅಂತ ಅಂದ್ಕೊಂಡೆ. ಇವರು ಬಂದೇ ಬಿಟ್ಟರು, ಬೇಗ ಊಟ ಮಾಡಿಕೊಂಡು ಇವರು ಕೂಡ ತಿನ್ನಿಸ್ಬೇಕು. ಹಾಂ, ನಿಮಗೆ ಬೇಕಾ? ಹಾಂ, ಮೊಟ್ಟೆ ಇದು, ಮೊಟ್ಟೆ ಇದು, ಮೊಟ್ಟೆ ಇದು, ನಾನು ತಿಂತೀನಿ. ಸೂಪರ್. ಬರೀ ಟಿವಿನಲ್ಲಿ ರೆಡ್ ಲೈಟ್ ಮಾತ್ರ ಬರ್ತಾ ಇದೆ. ಅದು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಹೊರಗಡೆ ಸರ್ವಿಸ್ ಮಾಡ್ಕೊಂಡು ಸರ್ವಿಸ್ ಕೊಡ್ತೀನಿ. ಈಗ ಪಾಪಗೆ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಹಾಲು ಬಿಸಿ ಆದಮೇಲೆ ಸ್ವಲ್ಪ ಬೆಲ್ಲನ ಹಾಕಿ ಕರಗಿಸ್ತಾ ಇದ್ದೀನಿ. ಸೊ ಇದಾದಮೇಲೆ ಮತ್ತೆ ಕಿಚನ್ ಕ್ಲೀನಿಂಗ್, ಈ ಥರ ಪಾತ್ರೆ ಎಲ್ಲ ತೊಳೆಯೋದು, ಈ ಥರ ಕೆಲಸ ಇರುತ್ತೆ. ಸೊ ನಾನು ಆದಷ್ಟು ಎಲ್ಲನೂ ಕ್ಲೀನ್ ಮಾಡೇ ಮಲ್ಕೊಳ್ತೀನಿ. ಇಲ್ಲಾಂದರೆ ಸ್ವಲ್ಪ ಬೆಳಗ್ಗೆ ಹೊತ್ತು ನನಗೆ ಪಾತ್ರೆ ಎಲ್ಲ ವಾಶ್ ಮಾಡೋದು ಅದೆಲ್ಲ ಇಷ್ಟ ಆಗೋಲ್ಲ. ಸೊ ನೈಟೇ ಕ್ಲೀನ್ ಮಾಡಿ ಮಲಗಿದ್ರೆ ಇನ್ ಕೇಸ್ ನಮಗೆ ಹುಷಾರಿಲ್ಲ ಅಥವಾ ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ನಿದ್ದೆ ಬೇಕನ್ಸುತ್ತೆ. ಸೊ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ರೂ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಬೋದು. ಜೊತೆಗೆ ಈಗ ನಾನು ವಾಕಿಂಗ್ ಕೂಡ ಹೋಗ್ತಾ ಇದ್ದೀನಿ, ಬಂದು ಎಲ್ಲನೂ ಮಾಡೋದಕ್ಕಾಗಲ್ಲ. ಹಾಗೆಯೇ ವಾಕಿಂಗ್ ಹೋಗ್ತಿದ್ದೀನಿ ಅಂತಲ್ಲ, ಮೊದಲಿಂದನೂ ಅಷ್ಟೇ ನನಗೆ ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಹಾಗೆ ಅಡುಗೆ ಮನೆ ಕ್ಲೀನಾಗಿದ್ದರೆ ಲಕ್ಷ್ಮಿ ಏನೋ ರಾತ್ರಿ ಹೊತ್ತು ಬಂದು ನೋಡ್ತಾಳೆ ಅಂತ ಇದೆಲ್ಲ ಹೇಳ್ತಿರೋ, ನಾನು ಚಿಕ್ಕವಳಿದ್ದಾಗ ಅಮ್ಮ ಎಲ್ಲ ಹೇಳ್ತಿದ್ರು. ಸೊ ಅದೊಂದು ನಂಬಿಕೆ ಅಷ್ಟೇ. ಬಟ್ ನನಗೆ ನೀಟಾಗಿರಬೇಕು ಕಿಚನ್ ಎಲ್ಲ ಆದಷ್ಟು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹಾಗೆಯೇ ಲಿರಿಶಾಗೆ ಅವರಪ್ಪ ಹಾಲು ಕುಡಿಸ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ವ್ಲಾಗ್ ಹೇಗೆ ಬರ್ತಿದೆ ಅಂತ ಹೇಳಿ, ಜೊತೆಗೆ ಏನಾದರೂ ರಿಕ್ವೆಸ್ಟೆಡ್ ವೀಡಿಯೋ ಇದೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ. ಬಾಯ್, ಟೇಕ್ ಕೇರ್.